ನನ್ನ ಪ್ರಕಾರ ಅವ್ನ್ ಗೆಲ್ಬೇಕು. ಗಿಲ್ಲಿ ಅವರ ಫ್ರೀ ಪ್ರಾಡಕ್ಟ್ ಅಂತೂ ಅಬ್ಸಲ್ಯೂಟ್ಲಿ ಅಲ್ಲ. ಶಿ ಕ್ಯಾನ್ ಅಬ್ಸಲ್ಯೂಟ್ಲಿ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ನಂಗೆ ಅಶ್ವಿನಿ ಬದಲು ರಕ್ಷಿತಾ ಇರ್ಬೇಕು. ರೈಟಿಂಗ್ ಅಲ್ಲಿ ತುಂಬಾನೇ ಇಂಟ್ರೆಸ್ಟ್ ಇದೆ ಅವ್ರಿಗೆ. ಬಿಗ್ ಬಾಸ್ ಇಸ್ ನಾಟ್ ಹರ್ ಕಪ್ ಆಫ್ ಟೀ ಅಂತ ನನಗೆ ಅನ್ಸುತ್ತೆ. ಎಲ್ಲಾ ರೈಟರ್ಸ್ಗೂ ಈ ಒಂದು ಲಕ್ ಸಿಗಲ್ಲ. ಬಿಗ್ ಬಾಸ್ ಸೀಸನ್ 12 ಬಗ್ಗೆ ಜನಗಳ ರಿಯಾಕ್ಷನ್ ಹೇಗಿರುತ್ತೆ, ಅವ್ರಿಗೆ ಯಾರು ಇಷ್ಟ ಅನ್ನೋದನ್ನ ನಾವು ಕೇಳ್ತಾ ಬರ್ತಾ ಇದ್ವಿ. ಅವಾಗ ನಮ್ಮ ಕೈಲಿ ಮತ್ತೆ ನಮ್ಮ ಜೊತೆ ಇರೋದು ಆಕ್ಚುಲಿ ಕನ್ನಡ ಕಿರುತೆರೆಯ ಪ್ರಮುಖ ನಟಿಯಾಗಿ ಅಥವಾ ಎಲ್ಲ ಕಡೆ ಈ ಹೆಸರು ಓಡ್ತಾನೆ ಇರುತ್ತೆ ಕಿರುತೆರೆ ಅಂತ ಬಂದಾಗ. ಸೊ ಕಿರುತೆರೆಯ ಬ್ಯೂಟಿ ವಿತ್ ಬ್ರೈನ್ ಅಂತಾನೆ ಹೆಸರುವಾಸಿಯಾಗಿರುವಂತಹ ರಂಜಿನಿ ರಾಘವನ್ ಅವರ ತಂಗಿ ವೈಷ್ಣವಿ ರಾಘವನ್ ಅವ್ರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರು ಆಕ್ಚುಲಿ ಹೇಳ್ತಾ ಇದ್ರು ನಾನು ಬಿಗ್ ಬಾಸ್ ಕೋರ್ ಫಾಲೋವರ್ ಅಂತ ಹೇಳಿದ್ರು. ಹಾಗಾದ್ರೆ ಬಿಗ್ ಬಾಸ್ ಸೀಸನ್ 12 ನಲ್ಲಿ ಅವ್ರಿಗೆ ಯಾರು ಇಷ್ಟ, ಅವ್ರು ಯಾರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಥವಾ ಯಾರು ಇಷ್ಟ ಇಲ್ಲ, ಯಾರು ನ್ಯೂಟ್ರಲ್ ಫ್ಯಾನ್, ಹಾಗೆ ಅವರ ಒಂದು ರಿಯಾಕ್ಷನ್ ನ ಕೇಳೋಣ. ಮ್ಯಾಮ್ ನಮಸ್ತೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಚಾನೆಲ್ ಮುಂದೆ ನೀವು ಬಂದಿದ್ದಕ್ಕೆ ಖುಷಿ ಆಗೋಯ್ತು. ಥ್ಯಾಂಕ್ ಯು ಸೋ ಮಚ್ ನಿಮ್ಗೂನು. ಬಿಗ್ ಬಾಸ್ ಬಗ್ಗೆ ಏನ್ ಹೇಳ್ಬೇಕು ನಾನು? ಯಾರು ಇಷ್ಟ ಆಗ್ತಾರೆ ಫಸ್ಟ್ ಆಫ್ ಆಲ್? ಕೋರ್ಸ್ ಗಿಲ್ಲಿ. ಓಕೆ. ಸೊ ಗಿಲ್ಲಿ ತುಂಬಾನೇ ಇಷ್ಟ, ಯಾಕಂದ್ರೆ ಹಿ ಇಸ್ ಆಕ್ಚುಲಿ ದ ಒನ್ ಹೂ ಇಸ್ ಆಕ್ಚುಲಿ ಪ್ಲೇಯಿಂಗ್ ದ ಗೇಮ್. ಸೊ ನನ್ನ ಪ್ರಕಾರ ಅವ್ನ್ ಗೆಲ್ಬೇಕು. ಅದ್ ಬಿಟ್ರೆ ನನ್ಗೆ ಒಂದಷ್ಟು ಗರ್ಲ್ಸ್ ಕೂಡ ಇಷ್ಟ. ನಂಗೆ ರಾಶಿಕಾ ಇಷ್ಟ, ಆಮೇಲೆ ಅಶ್ವಿನಿ ಅವರು ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ. ಸ್ವಲ್ಪ ಅವರು ಕಾಂಪ್ಲಿಕೇಶನ್ಸ್ ನ ಕಮ್ಮಿ ಮಾಡ್ಕೊಬೇಕು. ಅದ್ ಬಿಟ್ರೆ ಯಾರು, ಕಾವ್ಯ. ಐ ಲೈಕ್ ಕಾವ್ಯ. ಕಾವ್ಯ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವ್ರು ಎಲ್ಲೂನು ಗಿಲ್ಲಿ ಅವರ ಏನಂತಾರೆ ಫ್ರೀ ಪ್ರಾಡಕ್ಟ್ ಅಂತೂ ಅಬ್ಸಲ್ಯೂಟ್ಲಿ ಅಲ್ಲ. ಶಿ ಇಸ್ ಆಕ್ಚುಲಿ ಆ ಕಂಟೆಸ್ಟೆಂಟ್, ಚೆನ್ನಾಗಿ ಆಡ್ತಾ ಇದ್ದಾಳೆ. ಸೊ ಇಬ್ರಿಗೂ ಒಳ್ಳೇದಾಗ್ಲಿ. ನಿಮ್ಮ ಪ್ರಕಾರ ಟಾಪ್ 3 ಯಾರು ಆಗಿರ್ತಾರೆ ಈ ಸರ್? ಟಾಪ್ 3 ಯಾರು ನಿಮ್ಮ ಪ್ರಕಾರ? ಓಕೆ, ಗಿಲ್ಲಿ, ಕಾವ್ಯ, ಐ ಥಿಂಕ್ ಅಶ್ವಿನಿ. ಸೂಪರ್. ಓಕೆ, ರಕ್ಷಿತಾ ಶೆಟ್ಟಿ ಅವರ ಆಟದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ತುಂಬಾನೇ ಒಂದು ಎನರ್ಜೆಟಿಕ್ ವೈಬ್ ಕೊಡುವಂತಹ ಕಂಟೆಸ್ಟೆಂಟ್ ಅವರು. ಶಿ ಈಸ್ ಅ ಸೆನ್ಸಿಬಲ್ ಕಂಟೆಸ್ಟೆಂಟ್ ವಿಚ್ ಐ ಫೀಲ್. ಯಾಕಂದ್ರೆ ಅವಳು ಚಿಕ್ಕವಳು ಅಂತ ಹೇಳ್ತಾರೆ, ಚಿಕ್ಕವಳಲ್ಲ. ಶಿ ಕ್ಯಾನ್ ಅಬ್ಸಲ್ಯೂಟ್ಲಿ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ಎಲ್ಲಾರನ್ನೂ ಅವಳು ಅರ್ಥ ಮಾಡ್ಕೊಂಡಿದ್ದಾಳೆ ಅಂಡ್ ಶಿ ಇಸ್ ವೆರಿ ಆನೆಸ್ಟ್ ಕಂಟೆಸ್ಟೆಂಟ್ ಅಂತ ನಂಗೆ ಅನ್ಸುತ್ತೆ. ಆಕ್ಚುಲಿ ಟಾಪ್ 3 ಅಲ್ಲಿ ನಂಗೆ ಅಶ್ವಿನಿ ಬದಲು ರಕ್ಷಿತಾ ಇರ್ಬೇಕು. ನನಗೆ ಅವ್ರ ಹೆಸರು ಜ್ಞಾಪಕ ಬರ್ಲಿಲ್ಲ. ಓಕೆ, ಚಲೋ. ಸೊ ಈಗ ಮೇನ್ ಕ್ವೆಶನ್ ಏನು ಅಂತ ಅಂದ್ರೆ, ಆಕ್ಚುಲಿ ರಂಜಿನಿ ರಾಘವನ್ ಅವ್ರಿಗೆ ಬರ್ತಾ ಇರತ್ತೆ ಮಾಮೂಲಿ ಕಾಲ್ಗಳು. ಯಾಕೆಂತಂದ್ರೆ ಎಲ್ಲ ಆರ್ಟಿಸ್ಟ್ಗೂ ಹೋಗೋ ತರಾನೇ ಮೇ ಬಿ ಕಾಲ್ ಬಂದಿರುತ್ತೆ ಅಂತ ಅನ್ಕೊಳ್ಳೋಣ. ಬಂದಿತ್ತು. ಮ್ಯಾಮ್ ಯಾಕೆ ಬಿಗ್ ಬಾಸ್ ಇಸ್ ನಾಟ್ ಕಪ್ ಆಫ್ ಹರ್ ಟೀ ನೀವ್ ಹೇಳ್ದಂಗೆ ನನ್ಗೆ ಯಾಕೆ ಒಪ್ಕೊಳ್ಳೋಕೆ ಹಿಂದೆ ಮುಂದೆ ನೋಡ್ತಿದಾರೆ, ಅಥವಾ ಆ ಆಸೆನೇ ಇಲ್ವಾ ಬಿಗ್ ಬಾಸ್ ಅನ್ನೋ ಶೋಗೆ ಹೋಗೋದಕ್ಕೆ? ವಾಟ್ ಇಸ್ ಕರೆಂಟ್ಲಿ ಬಿಸಿ. ಒಂದು ಡೈರೆಕ್ಟ್ ಮಾಡ್ತಿದ್ದಾರೆ, ಇನ್ನೊಂದು ರೈಟಿಂಗ್ ಅಲ್ಲಿ ತುಂಬಾನೇ ಇಂಟ್ರೆಸ್ಟ್ ಇದೆ ಅವ್ರಿಗೆ ದ್ಯಾನ್ ಎನಿ ರಿಯಾಲಿಟಿ ಶೋ. ಸೊ ಶಿ ಆಲ್ವೇಸ್ ಫೀಲ್ ನಾನು ಡೈರೆಕ್ಟಿಂಗ್ ಫೀಲ್ಡ್ ಅಲ್ಲೇ ಇನ್ನ ಇಂಪ್ರೂವ್ ಆಗ್ಬೇಕು, ಆಮೇಲೆ ನನ್ಗೆ ಬಿಗ್ ಬಾಸ್ ನೋಡೋಣ ನೆಕ್ಸ್ಟ್ ಅಂತಾನೆ ಯಾವಾಗ್ಲೂ ಹೇಳ್ತಾ ಇರ್ತಾಳೆ ಅವಳು. ಸೊ ಐ ಥಿಂಕ್ ಶಿ ಥಿಂಕ್ಸ್ ದಟ್ ಬಿಗ್ ಬಾಸ್ ಇಸ್ ನಾಟ್ ಹರ್ ಕಪ್ ಆಫ್ ಟೀ ಅಂತ ನನಗೆ ಅನ್ಸುತ್ತೆ. ಓಕೆ, ಬಟ್ ಇನ್ ಫರ್ದರ್ ಇನ್ ಫ್ಯೂಚರ್ ಡೇಸ್ ಅಥವಾ ಫ್ಯೂಚರ್ ಸೀಸನ್ಸ್ ಅಲ್ಲೇ ಅವ್ರನ್ನ ನಾವು ನೋಡ್ಬೋದಾ ರಂಜಿನಿ ಅವ್ರನ್ನ ಅಂತ? ಮೇ ಬಿ ಆರ್ ಮೇ ನಾಟ್ ಬಿ. ಓಕೆ, ಹೇಗಿದ್ದಾರೆ ಅಕ್ಕ? ಹೇಗಿದ್ದಾರೆ? ಏನ್ ಮಾಡ್ತಿದ್ದಾರೆ ಈಗ? ಒಳ್ಳೇದಾಯ್ತು ನೀವ್ ಸಿಕ್ಕಿದ್ದು. ಅವಳದು ಮೂವಿ ಬರ್ತಾ ಇದೆ. ಮೇ ಬಿ ಲ್ಯಾಂಡ್ ಲಾರ್ಡ್ ಇವಾಗ ಜಾನ್ವರಿ ರಿಲೀಸ್ ಇದೆಯಲ್ವಾ, ಅದಾದ್ಮೇಲೆ ಡಿಡಿಡಿಕೆ ಅಂತ ಒಂದು ರಿಲೀಸ್ ಇದೆ. ಐ ಥಿಂಕ್ ಮಾರ್ಚ್ ಆ ತರ ರಿಲೀಸ್ ಆಗುತ್ತೆ. ಎಲ್ಲರೂ ನೋಡಿ, ತುಂಬಾ ಕಷ್ಟಪಟ್ಟು ಮಾಡ್ತಿದ್ದಾರೆ. ಸೊ ಎಲ್ರಿಗೂ ಒಳ್ಳೇದಾಗ್ಬೇಕು. ಅವ್ರದ್ದು ಚಿತ್ರ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲರೂ ಥಿಯೇಟರ್ಗೆ ಹೋಗ್ಬಿಟ್ಟು ನೋಡಿ. ಓಕೆ, ಸೊ ಅಕ್ಕ ಅವರ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಬಿಕಾಸ್ ಕಿರುತೆರೆನಲ್ಲೇ ಅವರು ತುಂಬಾ ಕಾಣಿಸ್ಕೊಂಡಿರೋದು, ಈಗ ಹಿರಿತೆರೆನಲ್ಲಿ ಹೊಸದಾಗಿ ಕಿರಿತೆರೆಯಲ್ಲಿ ಅವಳಿಗೆ ಆಲ್ರೆಡಿ ಸಕ್ಸಸ್ ಸಿಕ್ಕಿದೆ. ಎಷ್ಟು ಬೇಕೋ ಅಷ್ಟು. ಅವಳು 11 ವರ್ಷದಿಂದ ಕಿರುತೆರೆಯಲ್ಲೇ ಇದ್ದಿದ್ದು. ಸೊ ಅವಳಿಗೆ ಮೂವಿಲಿ ಇನ್ನ ಸ್ವಲ್ಪ ಜಾಸ್ತಿನೇ ಎಕ್ಸ್ಪೋಜರ್ ಸಿಗ್ಲಿ ಅಂತಾನೆ ಅವಳು ಟ್ರೈ ಮಾಡ್ತಾ ಇರೋದು. ಸೊ ಅದ್ರಲ್ಲೂ ಜಾಸ್ತಿ ಅವಳಿಗೆ ದ್ಯಾನ್ ಆಕ್ಟಿಂಗ್, ಅವಳಿಗೆ ಡೈರೆಕ್ಷನ್ ಅಲ್ಲಿ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾಳೆ. ಮತ್ತೆ ಇಂಟ್ರೆಸ್ಟು ಇದೆ. ತುಂಬಾ ಬ್ರೈನ್ ಇರೋದ್ರಿಂದ ಡೈರೆಕ್ಟರ್ ಆಗೋಕ್ಕೆ ತುಂಬಾ ಕೇಪಬಿಲಿಟಿ ಇದೆ ಅವಳಿಗೆ. ಸೊ ಫಸ್ಟ್ ಅಂತ ಹೇಳಕ್ಕಾಗಲ್ಲ, ಸೆಕೆಂಡ್ ಆರ್ ಥರ್ಡ್ ವುಮೆನ್ ಡೈರೆಕ್ಟರ್ ಆಗಿ ಅವಳು ಮಿಂಚ್ಲಿ ಅಂತ ನನಗೂ ಆಸೆ ಇದೆ. ಸೊ ಯಾ
ಅವಳ ಥಿಂಕಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ನೀವು ಡಿಡಿ ಡಿಕ್ಕಿ ನೋಡಿದ್ರೆ ಗೊತ್ತಾಗತ್ತೆ. ರಂಜಿನಿ ರಾಘವನ್ ಬರೀ ಅಥವಾ ಡೈರೆಕ್ಟರ್ ಅಥವಾ ಏನೋ ಕಿರುತೆರೆ ನಟಿ ಹಿರಿತೆರೆ ನಟಿ ಅನ್ನೋದಕ್ಕಿಂತ ಈಗ ಮತ್ತೊಂದು ಒಂದು ಬಿರುದು ಅಂದ್ರೆ ಅವರು ಸಾಹಿತ್ಯಗಾರ್ತಿ ಅಂತಾನು ಕಾದಂಬರಿ ಬರ್ದಿರೋದಾಗಿರ್ಬೋದು, ಸಣ್ಣ ಕಥೆಗಳು ಅಂತ ಹೇಳಿ ಬರ್ದಿರೋ ಕತೆ ಡಬ್ಬಿ ಆಗಿರ್ಬೋದು. ಸೊ ಕತೆ ಡಬ್ಬಿ ಅವರ ಮೊದಲನೇ ಸಣ್ಣ ಕಥೆಗಳ ಒಂದು ಬುಕ್ ಆಗಿರುತ್ತೆ. ಅಂಡ್ ತುಂಬಾ ವೈರಲ್ ಆಗುತ್ತೆ ಆ ಬುಕ್. ಅಂಡ್ ಅಫ್ಕೋರ್ಸ್ ವೈಪ್ ರೈಟ್ ಕೂಡ ಅಷ್ಟೇ ಚೆನ್ನಾಗಿ ಜನಪ್ರಿಯತೆ ಗಳಿಸ್ಕೊಳುತ್ತೆ. ಸೊ ಅಕ್ಕ ಇಸ್ ಆನ್ ಆ ಫೀಲ್ಡ್ ಅಲ್ಲೂ ಕೂಡ ಹೌದು, ಬಿಕಾಸ್ ಗಿಟ್ಸಿಗೆಲ್ಲ ಇನ್ಸ್ಪಿರೇಷನ್ ಅವರು. ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ. ಎಲ್ಲಾ ರೈಟರ್ಸ್ಗೂ ಈ ಒಂದು ಲಕ್ ಸಿಗಲ್ಲ. ಯಾಕಂದ್ರೆ ಫಸ್ಟ್ ಟೈಮ್ ಅವಳು ಕತೆ ಡಬ್ಬಿ ಬರ್ದಿದ್ದು, ಅದು ಆಲ್ಮೋಸ್ಟ್ 18,000 ಬುಕ್ ಸೇಲ್ ಆಯ್ತು, ವಿಚ್ ಇಸ್ ನಾಟ್ ಪಾಸಿಬಲ್ ಅಟ್ ಆಲ್. ಸುಮ್ನೆ ಆಕ್ಚುಲಿ ಫೇಮಸ್ ರೈಟರ್ಸ್ಗೂ ಕೂಡ ಇಷ್ಟು ಬೇಗ ಸೇಲ್ ಆಗಿರಲ್ಲ. ಸೊ ಅದು ತುಂಬಾ ಖುಷಿ ಇದೆ. ನಾನು ಅವಳು ಆ 15 ಸ್ಟೋರೀಸ್ ಬರ್ದಾಗ ಎವ್ರಿ ವಾರ ಒಂದೊಂದು ಸ್ಟೋರಿ ಮನೇಲಿ ಓದೋಳು. ವಿ ಯೂಸ್ ಟು ಫೀಲ್ ಒಂಥರ ಇಷ್ಟು ಟ್ಯಾಲೆಂಟ್ ಹೆಂಗೆ ಬಂದು ಇವಳಿಗೆ ಅಂತಾನೆ ಫೀಲ್ ಆಗ್ತಾ ಇತ್ತು. ಅಷ್ಟು ಚೆನ್ನಾಗಿ ಬರೆಯೋಳು. ಆ ಒಂದೊಂದು ಸ್ಟೋರಿಗೂ ಒಂದೊಂದು ತುಂಬಾ ಡೀಪ್ ಮೀನಿಂಗ್ ಇರ್ತಾ ಇತ್ತು. ಅದು ನಾನು ಇನ್ನು ನನ್ನ ಲೈಫಲ್ಲಿ ಅದು ಇನ್ಸ್ಪಿರೇಷನ್ ತಗೊಂಡಿದ್ದೀನಿ. ಸ್ಟೋರೀಸ್ನ ನಾನು ಅವ್ಳಿಗೆ ಹೇಳ್ತಾ ಇರ್ತೀನಿ. ಏನದು ಅಪ್ಪ ಹಾಕಿದ ಏನದು ಮರ ಅಂತ ಒಂದು ಸ್ಟೋರಿ ಇತ್ತು. ಮತ್ತೆ ಎದುರುಗಡೆ ಮನೆಯವರು ಮಾತಾಡ್ಕೊಳ್ಳೋದು ಒಂದು ಸ್ಟೋರಿ ಇದೆ. ನಂಗೆ ಐ ಡೋಂಟ್ ರಿಮೆಂಬರ್ ದ ಸ್ಟೋರಿ, ಬಟ್ ಎಲ್ಲ ತುಂಬಾ ಡೀಪ್ ಮೀನಿಂಗ್ ಕೊಡುವಂಥದ್ದು ಮತ್ತೆ ಎಲ್ಲರಿಗೂ ಕನೆಕ್ಟ್ ಆಗುವಂತ ಸ್ಟೋರೀಸ್. ಅದು ಶಾರ್ಟ್ ಸ್ಟೋರೀಸ್, ಅದು ತುಂಬಾನೇ ಇಷ್ಟ ಆಯ್ತು. ಮತ್ತೆ ಅವಳ ಕಾದಂಬರಿನೂ ಅಷ್ಟೇ, ಸ್ವೈಪ್ ರೈಟ್ ತುಂಬಾ ಚೆನ್ನಾಗಿದೆ. ಟು ಬಿ ವೆರಿ ಆನೆಸ್ಟ್, ನಾನು ಕಾದಂಬರಿನ ತುಂಬಾ ಫಾಲೋ ಮಾಡಲ್ಲ. ನಾನು ಶಾರ್ಟ್ ಸ್ಟೋರೀಸ್ ಓದ್ತೀನಿ. ಕಾದಂಬರಿ ನಾನು ಒಂದು ಬುಕ್ ಕಂಪ್ಲೀಟ್ ಆಗಿ ಒಂದು ವಿತಿನ್ 10-15 ಡೇಸ್ ಓದಿರೋದು ಅಂದ್ರೆ ಅದು ನಮ್ಮ ಅಕ್ಕನ ಒಂದೇನೆ. ಸೊ ಅಷ್ಟು ಚೆನ್ನಾಗಿತ್ತು. ಅವಳಿಗೆ ರೈಟಿಂಗ್ ಅಲ್ಲೂ ತುಂಬಾ ಒಳ್ಳೆ ಫ್ಯೂಚರ್ ಇದೆ. ಶಿ ಆಲ್ವೇಸ್ ಥಿಂಕ್ಸ್ ಡೈರೆಕ್ಷನ್ ಬಿಟ್ರೆ ಅವಳಿಗೆ ಕೈ ಹಿಡಿಯೋದೊಂದು ಕಥೆ ಅಂತ ಅವಳಿಗೆ ಎಷ್ಟು ಪ್ರೌಡ್ ಇದೆ. ಅವ್ರು ನಿಮ್ಮ ಅಕ್ಕ ಅಥವಾ ನೀವು ಅವ್ರ ತಂಗಿ ಅಂತ ಎಷ್ಟು ಪ್ರೌಡ್ ಇದೆ. ಅಫ್ಕೋರ್ಸ್ ಐ ಆಮ್ ವೆರಿ ಪ್ರೌಡ್ ಆಫ್ ಹರ್. ಅವಳಿಗೆ ಹೇಳ್ತಾ ಇರ್ತೀನಿ ಕೂಡ ನಾನು, ಅವಳು ಪ್ರೊಫೆಷನಲಿ ಅಂತ ಬಂದ್ರೆ ಐ ಟ್ರೂಲಿ ಫಾಲೋ ಹರ್. ಅವಳು ಎಷ್ಟು ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಾಳೆ, ಮತ್ತೆ ಎಷ್ಟು ಹಾರ್ಡ್ ವರ್ಕರ್ ಅವಳು, ಅದೆಲ್ಲ ನಾನು ಕಣ್ಣಾರೆ ನೋಡಿ ಬೆಳೆದಿದ್ದೀವಲ್ಲ ನಾವೆಲ್ಲ ಅಕ್ಕ ತಂಗಿರು. ಸೊ ಐ ಟ್ರೂಲಿ ಫೀಲ್ ಲೈಕ್ ಶಿ ಇಸ್ ಅ ವೆರಿ ಹಾರ್ಡ್ ವರ್ಕರ್. ಸೊ ಅವಳನ್ನ ನಾನು ಎಷ್ಟೊಂದ್ ಕಡೆ ಫಾಲೋ ಮಾಡಿದ್ದೀನಿ ಕೂಡ. ಅವಳಿಗೆ ಹೇಳ್ತಾ ಇರ್ತೀನಿ ಕೂಡ, ನಾನು ಎಷ್ಟೊಂದ್ ಕಡೆ ಫಾಲೋ ಮಾಡಿದ್ದೀನಿ. ಪ್ರೊಫೆಷನಲಿ ಅಂತ ಬಂದ್ರೆ ಒಂದ್ ಅನ್ಕೊಂಡ್ರೆ ಅವಳು ಅದನ್ನ ಮಾಡೋರ್ಗು ಬಿಡಲ್ಲ. ಸೊ ಅದನ್ನೆಲ್ಲ ನಾನು ತುಂಬಾ ತಗೊಂಡಿದ್ದೀನಿ. ಐ ಫೀಲ್ ಸೋ ಲಕ್ಕಿ. ಯಾವಾಗ ತೆರೆ ಮೇಲೆ ಬರೋದು ಅಥವಾ ಪ್ಲಾನ್ ಏನಾದ್ರು ಇದೆಯಾ ಆತರ ಸೆಲೆಬ್ರಿಟಿ ಆಗೋ ರೀತಿ? ಅಂದ್ರೆ ಚಾನ್ಸಸ್ ಇನ್ನು ಸಿಕ್ಕಿಲ್ಲ. ನಾನು ಬೇಸಿಕ್ಲಿ ನಾನು ಐ ಆಮ್ ಎನ್ HR. ಗೊತ್ತಿಲ್ಲ, ಯಾವ್ದಾದ್ರು ಒಂದು ಆಪರ್ಚುನಿಟಿ ಬಂದ್ರೆ ಡೆಫಿನೆಟ್ಲಿ ಮಾಡ್ತೀನಿ. ಸೂಪರ್. ಆದ್ರೆ ಆಸೆ ಇದೆ ಮಾಡೋದಕ್ಕೆ. ನನಗೆ ಆಕ್ಟಿಂಗ್ ಅಲ್ಲಿ ಆಸಕ್ತಿ ಇದೆ. ಸೊ ಮಾಡ್ತೀನಿ. ಯಾವ್ದಾದ್ರು ಒಳ್ಳೆ ಪ್ರಾಜೆಕ್ಟ್ ಬಂತು ಅಂದ್ರೆ ಮಾಡ್ತೀನಿ. ಖುಷಿ ಆಗುತ್ತೆ, ಮಾಡಕ್ ಇಷ್ಟ ಆಗುತ್ತೆ. ಖುಷಿ ಆಗುತ್ತೆ. ಇನ್ನೊಬ್ಬ ಅಕ್ಕನೂ ಇದಾರೆ, ಅವರು ಐ ಥಿಂಕ್ ಅಡ್ಗೆ ತುಂಬಾ ನೋಡಿ ನನ್ಗೆಲ್ಲ ಗೊತ್ತು. ಅಕ್ಕ ತಂಗಿ ಬಗ್ಗೆ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೀನಿ. ಫಾಲೋವರ್ ಅಂತ 3 ಜನನು ಫಾಲೋ ಮಾಡ್ತೀನಿ. ಸೌದಾಮಿನಿ ನೋಡಿ ಸೂಪರ್. ನಾನು ಹೇಳಿ ಅವಳು ಶಿ ರಿಯಲಿ ಲೈಕ್ಸ್ ಟು ಕುಕ್ ಅ ಲಾಟ್. ನಮ್ಮಮ್ಮ ಜೀನ್ಸ್ ತುಂಬಾ ಬಂದಿದೆ ಅವಳಿಗೆ. ನಮ್ಮಮ್ಮ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅವಳು ಕೇಳಿ ಅವಳು ಒಂದೇನಾದ್ರು ಕಲಿಬೇಕು ಅಂದ್ರೆ ಅವಳು ಡೀಪ್ ಆಗಿ ಹೋಗ್ತಾಳೆ. ಇದನ್ನ ಎಷ್ಟು ಹಾಕ್ಬೇಕು, ಯಾಕೆ ಹಾಕ್ಬೇಕು, ಏನಕ್ಕೆ ಟೇಸ್ಟ್ ಬರುತ್ತೆ ಎಕ್ಸ್ಟ್ರಾ, ಇದೆಲ್ಲ ಕೇಳ್ಕೊಂಡು ಅವಳು ಮಾಡ್ತಾಳೆ. ಸೊ ಅವಳು ಅಷ್ಟೇ ಶಿ ಇಸ್ ವೆರಿ ಟ್ಯಾಲೆಂಟೆಡ್. ಬಟ್ ಅವಳಿಗೆ ಆಕ್ಟಿಂಗ್ ಕಡೆ ಅಷ್ಟೊಂದು ಒಲವಿಲ್ಲ. ಬಟ್ ಅವಳು ಏನ್ ಮಾಡ್ತಾಳೆ ಅನ್ನೋದ್ರ ಮೇಲೆ ಶಿಲ್ ಬಿ ವೆರಿ ಫೋಕಸ್. ಸೂಪರ್, ವೆರಿ ಟ್ಯಾಲೆಂಟೆಡ್ ಆಸ್ ವೆಲ್. ಅವಳು ಯಾವ ಫೀಲ್ಡ್ ಅಲ್ಲಿ ಇರ್ತಾಳೆ ಅವಳು ಅದನ್ನ ಚೆನ್ನಾಗಿ ಮಾಡ್ತಾಳೆ. ಐ ಥಿಂಕ್ ಮನೆ ತುಂಬಾ ಕಲಾವಿದ್ರು, 3 ಜನ ಹೆಣ್ಮಕ್ಳು ಅವ್ರವ್ರದೇ ಫೀಲ್ಡ್ ಅಲ್ಲಿ ತುಂಬಾ ಅದ್ಭುತವಾಗಿ ಐ ಥಿಂಕ್ ನೀವು ಕಾರ್ಯನಿರ್ವಹಿಸ್ತಿದ್ದೀರಾ ಅಂತ ಅನ್ಸುತ್ತೆ. ಅಂದ್ರೆ ಅಕ್ಕ ನೋಡಿದ್ರೆ ಕಿರುತೆರೆಲ್ಲೂ ಹೀರೋಯಿನ್, ಹಿರಿತೆರೆಲ್ಲೂ ಹೀರೋಯಿನ್, ಅದಲ್ದಲೆ ಕಾದಂಬರಿ ಬರೆಯೋದು, ಡೈರೆಕ್ಷನ್, ವಾಟ್ ನಾಟ್. ರಂಜಿನಿ ರಾಘವನ್ ಇಸ್ ಅ ಬಂಡಲ್ ಆಫ್ ಟ್ಯಾಲೆಂಟ್ ಅಂದ್ರೆ ತಪ್ಪಾಗಲ್ಲ. ಇನ್ನೊಬ್ಬ ಅಕ್ಕ ಅಂತ ಬಂದ್ರೆ ಅವರು ಅಷ್ಟೇ. ಅಡ್ಗೆ ಅಂತ ಬಂದಾಗ ಅವರೇ ಹೇಳ್ದಂಗೆ ಶಿ ಇಸ್ ವೆರಿ ಫೋಕಸ್ಡ್ ಆನ್ ದಟ್. ಇವರು ಅವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಡಾಡ್ತಾ ಇರ್ತಾರೆ, ನೋಡಿದೀನಿ ನಾನು. ಸೊ ನಮಗೋಸ್ಕರ ಇವಾಗ ಯಾವ ಹಾಡು ಹಾಡ್ತೀರಾ ಅಥವಾ ಅಕ್ಕಂಗೆ ಏನಾರ ಡೆಡಿಕೇಟ್ ಮಾಡ್ತೀನಿ ಏನೋ 2 ಲೈನ್ಸ್ ಚೆನ್ನಾಗಿರೋ ಹಾಡು ಅಕ್ಕಂಗೆ ಡೆಡಿಕೇಟ್ ಮಾಡೋದು ಅಥವಾ ನಮ್ಮ ವೀಕ್ಷಕರಿಗೆ ಯಾವ್ದಾರ ಡೆಡಿಕೇಟ್ ಮಾಡ್ತೀನಿ ಅಂದ್ರೆ? ಭಾವಗಳ ಬೀಸಣಿಗೆ ಬೀಸೋ ಮಾಯಾವಿನೇನು, ನಿನ್ನುಸಿರ ಧ್ಯಾನಿಸುವ ತೀರ ಸಾಮಾನ್ಯ ನಾನು. ಆಕಾಶದಲ್ಲಿ ನೀ ದೀಪವಾದೆ, ഇരുಳಾಗಿ ನಾನು ನಿನಗಾಗಿ ಕಾದೆ. ಈ ಮೌನಕ್ಕೀಗ ಮಾಧುರ್ಯವಾದೆ, ಹೊರತಾಗಿ ನಾನು ನಿನಗಾಗಿ ಕಾದೆ. ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ
ಜೊತೆಯಾಗಿರೋ ಇನ್ನೂನು ಬೇಕಾಗಿದೆ, ಒಲವು ಇನ್ನೂನು ಬೇಕಾಗಿದೆ. ಸೋಕಿ ನಿನ್ನ ಮೌನ ತಂಗಾಳೀನು ಹಾಡಾಗಿದೆ, ಇನ್ನೂನು ಹೇಳೋದಿದೆ, ನನಗೆ ಇನ್ನೂನು ಕೇಳೋದಿದೆ. Thank you. ಸ್ಪಾಂಟೇನಿಯಸ್ ಆಗಿ ಹಾಡಕ್ ಹೇಳಿದ್ದು. ಹೌ ಬ್ಯೂಟಿಫುಲ್ ಯು sang. Thank you ಸೂಪರ್ so ಆಗಿ much. ಹಾಡಿದ್ರಿ. Thank you. ಒಳ್ಳೆ ಬ್ಯೂಟಿಫುಲ್ ವಾಯ್ಸ್ ಇದೆ, ತುಂಬಾ ಚೆನ್ನಾಗಿ so ಹಾಡಿದ್ರಿ. much. Thank you ಅಕ್ಕ so much. ಡ್ಯಾನ್ಸರು, ಅಕ್ಕ ಹಾಡುಗಾರ್ತಿ, ಅಕ್ಕ ಡೈರೆಕ್ಟರು, ಅಕ್ಕ ನಟಿ, ಅಕ್ಕ ಕಾದಂಬರಿ ಬರೀತಾರೆ, ತಂಗಿಗೂ ಎಲ್ಲ ಇದೆ ಅಂತ ಇವಾಗ್ಲೇ ಗೊತ್ತಾಗಿದ್ದು. ತಂಗಿಗೂ Thank you so ಎಲ್ಲದರಲ್ಲೂ much. ಇಂಟ್ರೆಸ್ಟ್ ಇದೆ. ಹೋಪ್ ನಿಮ್ಮ ಅಕ್ಕನಷ್ಟೇ ನೀವು ಬೆಳೀರಿ. ಹೋಪ್ means ನಿಮ್ಮ a lot. ಅಕ್ಕನ ಎತ್ತರಕ್ಕೆ ನೀವು ಇಬ್ರು ಕಾಂಪಿಟೇಷನ್ ಅಲ್ಲಿ, ಹೆಲ್ದಿ ಕಾಂಪಿಟೇಷನ್ ಇರಲಿ Yeah. ಫ್ಯಾಮಿಲಿನಲ್ಲಿ. Thank you so much. ಥ್ಯಾಂಕ್ ಯು. ಖುಷಿ ಆಯ್ತು ನಿಮ್ಗೂ ಸಿಕ್ಕಿದ್ದು. ಮೋನಿಕಾ, ಯಾ ಮೋನಿಕಾ, ಆಲ್ ದಿ ವೆರಿ ಬೆಸ್ಟ್ ನಿಮ್ ಯೂಟ್ಯೂಬ್ ಚಾನಲ್ಗೆ. ಅಂಡ್ ನಮ್ಮ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಕ್ಕೆ ಹೇಳ್ಬಿಡಿ ನಮ್ಮ ಏನೇನ್ ಫಾಲೋವರ್ಸ್. ಹೆಸ್ರು ಅಂತ MSN Talks. ಫಾಲೋ ಮಾಡಿ MSN Talks ಅಂತ. ನಿಮ್ಗೆ ಡಿಫ್ರೆಂಟ್ ವಿಡಿಯೋಸ್ ಸಿಗುತ್ತೆ ಈ ಚಾನಲ್ ಅಲ್ಲಿ. ಡೂ ಸಬ್ಸ್ಕ್ರೈಬ್ ಅಂಡ್ ಫಾಲೋ. ಥ್ಯಾಂಕ್ ಯು ಸೋ ಮಚ್. ಸೊ ಫೈನಲಿ ಬಿಗ್ ಬಾಸ್ ನೋಡ್ತಾ ಇದ್ದೀರಾ. ಐ ಥಿಂಕ್ ನೀವು ಹೇಳಿದ್ರಿ ಪ್ರತಿ ಸೀಸನ್ ನಾನು ನೋಡ್ತಾ ಇದೀನಿ ಅಂತ. ಈ ಸೀಸನ್ ಅಲ್ಲಿ ಗಿಲ್ಲಿ ಅವ್ರು ಗೆಲ್ಬೇಕು ಅಂತಾನು ಹೇಳಿದ್ರಿ. Yeah. ಬಟ್ ನಿಮ್ಗೆ ಟಾಪ್ 5 ಕಂಟೆಸ್ಟೆಂಟ್, 3 ಕಂಟೆಸ್ಟೆಂಟ್ ಹೇಳಿದ್ರೆ, ಬಟ್ ಟಾಪ್ 5 ಯಾರಾಗಿರ್ಬೋದು? ಗಿಲ್ಲಿ, ಕಾವ್ಯ, ಧನುಷ್, ರಕ್ಷಿತಾ, ಐ ಥಿಂಕ್ ಅಶ್ವಿನಿ. ಬಿಕಾಸ್ ಮೇ ಬಿ ಜನ ಉಳಿಸ್ಕೊಂತಾ ಇರಬಹುದು, ಹೌದು. ಅದಕ್ಕೆ ಟಾಪ್ 5 ಬರಬಹುದು ಅಂತ ಅನ್ಸುತ್ತೆ. ಓಕೆ. ಸೊ ನೆಕ್ಸ್ಟ್ ವೀಕ್ ಕಮಿಂಗ್ ವೀಕ್ಸ್ ಅಲ್ಲಿ ಐ ಥಿಂಕ್ ಇವಾಗ ಆಲ್ರೆಡಿ ಮಾಡು ಹೋಗಿದ್ದಾರೆ. ಯಾ ನೆಕ್ಸ್ಟ್ ಇವರು ಅವ್ರ ಹೆಸರೇನಪ್ಪ, ಇಂದ ಬರುತ್ತಲ್ಲ, ಸ್ಪಂದನ ಹೋಗ್ತಾರಂತ ನನ್ಗೆ ಹೋಗ್ತಾರೆ. ಅನ್ಸುತ್ತೆ. ಹಾ. ಸೊ ಅವ್ರದ್ದು ಅದೇ ಕಂಟೆಸ್ಟೆಂಟ್ಸ್ ಒಳಗಡೆ ಇರೋರೇ ಹೇಳ್ದಂಗೆ ಅವ್ರದ್ದು ಗ್ರಾಫ್ ಸ್ವಲ್ಪ ನ್ಯೂಟ್ರಲ್ ಅಲ್ಲೇ ಇದೆ. ಶಿ ಹ್ಯಾಸ್ ಟು ಇಂಪ್ರೂವ್ ಅಂತ ಅನ್ಸುತ್ತೆ ಅಷ್ಟೇ. ಸೂಪರ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮಾತಾಡಿದ್ದಕ್ಕೆ. ಮ್ಯಾಮ್ Most welcome. ನೀವು ನೋಡ್ತಿರ್ತೀರಾ ಬಿಗ್ ಬಾಸ್ ಅಂತ ಹೇಳಿದ್ರಿ, ಅಂಡ್ ಅಫ್ ಕೋರ್ಸ್ ಫ್ರೆಂಡ್ ಅಂತ ಗೊತ್ತಾಯ್ತು. ಮ್ಯಾಮ್ ನಿಮ್ಗೆ ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ? ನನಗೆ ಗೇಮ್ಸ್ ಮತ್ತೆ ಪರ್ಸನಲಿ ಕ್ಯಾರೆಕ್ಟರ್ ಅಂತ ಅಂದ್ರೆ ನನಗೆ ಧನುಷ್ ಇಸ್ ಮೈ ಫೇವ್ರೆಟ್ ಆಸ್ ಆಫ್ ನೌ, ಬಿಕಾಸ್ ನೀಟಾಗಿ ಆಡ್ತಾ ಇದ್ದಾರೆ. ಮತ್ತೆ ಕ್ಯಾರೆಕ್ಟರ್ ಅಂತ ಬಂದ್ರೆ ಈಸ್ ಅ ಜೆಂಟಲ್ಮನ್. Yeah. ಸೊ ಐ ಥಿಂಕ್ ಅದೊಂದು ನೇಚರ್ ನನಗೆ ಈಸ್ ಅ ವೆಲ್ ಡಿಸರ್ವ್ಡ್ ಕಂಟೆಸ್ಟೆಂಟ್ ಅನ್ಸುತ್ತೆ. ಸೊ ಧನುಷ್ ನೆಕ್ಸ್ಟ್ ಬಿಟ್ರೆ ನಮ್ಗೆ ಗಿಲ್ಲಿನೇ. ಗಿಲ್ಲಿನೇ ಇಷ್ಟ. ಟಾಪ್ 5 ನಿಮ್ಮ ಪ್ರಕಾರ? ಧನುಷ್, ಗಿಲ್ಲಿ, ಕಾವ್ಯ, ರಕ್ಷಿತಾ ಹಾಗೂ ಅಶ್ವಿನಿ. ಸೊ ಗಿಲ್ಲಿನಲ್ಲಿ 3 ಗುಣ ಯಾವ್ದು ಇಷ್ಟ ಆಗುತ್ತೆ? ವಿನ್ನರ್ ಆಗ್ಬೇಕು ಅನ್ನೋ ಪರ್ಸನಾಲಿಟಿ ಅಂತ ಬಂದಾಗ ಆ 3 ಪಾಯಿಂಟ್ಸ್ ಏನಾಗಿರುತ್ತೆ ಅಂತ? ಗಿಲ್ಲಿಗೆ ಅವ್ನ್ ಏನ್ ಮಾತಾಡ್ತಿದ್ದಾನೆ ಅನ್ನೋದು ಅವ್ನ್ ಗೊತ್ತು. ಇಟ್ಸ್ ಲೈಕ್ ಹೆಂಗಾಗ್ತಿದೆ ಅಂದ್ರೆ ಅವ್ನ್ ಜೊತೆಗಿರೋರ್ಗೆ ಅವರೇ ಬೂಸ್ಟ್ ಕೊಡ್ತಾ ಇದಾರೆ. ಸೊ ದಟ್ ಈಸ್ ಮೇಕಿಂಗ್ ಹಿಮ್ ಒಂಥರ ಓಕೆ ನಾನ್ ಮಾಡ್ಬೋದು. ಅವ್ನ್ ಏನಾಗ್ತಿದೆ ಅಂದ್ರೆ ಕೆರ್ದು ಇದ್ ಮಾಡ್ತಿದೆ. ಸೊ ಅಫ್ಕೋರ್ಸ್ ಅವ್ನಿಗೆ ಅದೊಂದು ಮೇನ್ ಕ್ಯಾರೆಕ್ಟರ್ ಮಾತು. ಅದ್ ಬಿಟ್ರೆ ಎರಡನೇದು ಅವ್ನಿಗೆ ಆಟಗಳು ಗೊತ್ತಿರುತ್ತೆ, ಎಲ್ಲೋ ಮಿಸ್ಟೇಕ್ ಆಗುತ್ತೆ ಹಂಗೆ. ಸೊ ಅಂತ ಕ್ಯಾರೆಕ್ಟರ್ ತುಂಬಾ ಮಾತಾಡ್ತಾನೆ, ಯಾರಿಗೆ ಸ್ಪಾಂಟೇನಿಯಸ್ ಆಗಿ ಆನ್ಸರ್ ಮಾಡ್ಬೇಕು, ಎಲ್ಲಿ ಏನೋ ಗೊತ್ತಿದೆ. ಸೊ ಇದು ಒಂದು ಮೇನ್ ರೀಸನ್ ಆಗುತ್ತೆ ಅವ್ನಿಗೆ. ಈ ನೋಸ್ ಇಟ್ ಮತ್ತೆ ಒಳ್ಳೆ ಫಾಲೋವರ್ಸ್ ಇದಾರೆ. ಈಸ್ ಅ ಗುಡ್ ಕಮಿಡಿಯನ್. ಮನೆ ಒಂದು ಲೈವ್ಲಿ ಆಗಿ ಆಕ್ಟಿವ್ ಆಗಿದೆ ಅಂದ್ರೆ ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಗಿಲ್ಲಿ. ಅಷ್ಟು ಖುಷಿಯಾಗಿದ್ದಾರೆ ಅಂದ್ರೆ ಇಟ್ ಬಿಕಾಸ್. ಓಕೆ. ಥ್ಯಾಂಕ್ ಯು ಮ್ಯಾಮ್, ಮಾತಾಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ವೈಷ್ಣವಿ ಅವರೇ ಒಳ್ಳೇದಾಗ್ಲಿ. Thank you so much. ನಿಮ್ಗೂ ಅಷ್ಟೇ. ರಂಜಿನಿ Sure ಅವರ ಕೇಳ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಮಾತಾಡಿ All the very ತುಂಬಾ best ಖುಷಿ ನಿಮ್ಗೂ. ಆಯ್ತು.